ಗೈಸ್ ವೆಲ್ಕಮ್ ಬ್ಯಾಕ್ ಟು ದಾಕ್ಷ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮೆಲ್ಲರ ಪ್ರೀತಿಯ ದಾಕ್ಷು. ಸೊ ನಾನು ಇವತ್ತಿದ್ದೀನಿ ದಾಂಡೇಲಿಲಿ ಆ್ಯಂಡ್ ಸೊ ಗೈಸ್ ದಿಸ್ ಇಸ್ ವಾಟ್ ದ ವ್ಯೂ. ಆ್ಯಂಡ್ ಏನು ಗೊತ್ತಾ ಗೈಸ್, ನನ್ನ ಜೊತೆಲಿರೋರಿಗೆ ಕಂಫರ್ಟಬಲ್ ಇಲ್ಲ ಕ್ಯಾಮ್ರಾದಲ್ಲಿ ಬರೋದಕ್ಕೆ. ಸೊ ಐ ಆಮ್ ನಾಟ್ ಶೋಯಿಂಗ್ ದಟ್. ದಿಸ್ ಇಸ್ ವಾಟ್ ಗೈಸ್. ಏ ಬಾಯ್ ಮುಚ್ಚು, ವ್ಲಾಗ್ ಮಾಡ್ತಾ ಇಲ್ವಾ? ಏನ ಗೈಸ್, ಈಗ ನಮ್ಮದು ನಾಷ್ಟ ಆಯಿತು ಆ್ಯಂಡ್ ನಾಷ್ಟ ಕ್ಲಿಪ್ಪಿಂಗ್ನ ಮಾಡೋದನ್ನೇ ಮರ್ತೋಗ್ಬಿಟ್ಟೆ ಗೈಸ್. ಸೊ ಈಗ ವಿ ಆರ್ ವೆಯ್ಟಿಂಗ್. ಈಗ ರಿವರ್ ರಾಫ್ಟಿಂಗ್ ಕಡೆ ಹೋಗಬೇಕು. ನಾಷ್ಟ ಏನು ಚೆನ್ನಾಗಿರಲಿಲ್ಲ ಗೈಸ್, ಆ್ಯಾವ್ರೇಜ್ ಆಗಿತ್ತು, ಬಿಲೋ ಆ್ಯಾವ್ರೇಜ್ ಆಗಿತ್ತು ಆ್ಯಕ್ಚುಲಿಯಾಗಿ. ಪೋಹ ಚೆನ್ನಾಗಿತ್ತು, ಅವಲಕ್ಕಿ ಅಂತಾರೆ ಅದನ್ನು. ರೆಡಿ, ಕಮ್ ಆನ್. ಫಾರ್ವರ್ಡ್ ಗೈಸ್. ಇವಾಗ ಟೀ ಬ್ರೇಕ್ಗೆ ಸ್ನ್ಯಾಕ್ಸ್ ಟೈಮ್ ಗೈಸ್. ಇದು ಈಗ ಡಿನ್ನರಿಗೆ ಬಂದಿದ್ದೀವಿ. ಡಿನ್ನರ್ಗೆ ಚಪಾತಿ ಆ್ಯಂಡ್ ಸಾಗು. ದಿಸ್ ಇಸ್ ವಾಟ್ ಆರ್ ಡಿನ್ನರ್ ಗೈಸ್. ಆ್ಯಂಡ್ ನಾಳೆ ಮಾರ್ನಿಂಗ್ ನಾವು ಚೆಕ್ಔಟ್ ಆಗಬೇಕು ಅರೌಂಡ್ 10ಗೆ. ಸೊ ಇಷ್ಟೇ ಇವತ್ತಿನ ವಿಡಿಯೋ. ಹೆಂಗಿತ್ತು, ಏನು ಅನಿಸ್ತು ಅಂತ ಕಮೆಂಟ್ ಮಾಡಿ. ಸಿಗುವ ಮತ್ತೆ. ಬಾಯ್ ಗೈಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. The next day. ಸೊ ವೆಲ್ಕಮ್ ಬ್ಯಾಕ್ ಗೈಸ್. ನಾವು ಇದ್ದೀವಿ ಯಾಣ ಕೇವ್. ಯಾಣ ಕೇವ್ಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ ಗೈಸ್. ತುಂಬ ಲಾಂಗ್ ಡಿಸ್ಟೆನ್ಸ್ ಇದೆ. ಅರೌಂಡ್ ಈಗ ಟೈಮ್ ಬಂದುಬಿಟ್ಟು 3:21. ಸೊ ಇವತ್ತಿನ ಔಟ್ಫಿಟ್ ಹಿಂಗಿದೆ. ಸೊ ಹೆಂಗೆ ಕಾಣಿಸ್ತಿದ್ದೀನಿ ಅಂತ ಕಮೆಂಟ್ ಮಾಡಿ. ಆಮೇಲೆ ಯಾಣ ಕೇವ್ಗೆ ಹೋದ್ಮೇಲೆ ಸಿಗ್ತೀನಿ ಅಂತ ಹೇಳ್ತಾ ಗೈಸ್, ನೀವೇನು ಬಜೆಟ್ ಕೊಟ್ಟಿಯಲ್ಲ ಟ್ರಿಪ್ಪಿಗೆ ಬರಬೇಕು ಅಂತೇನಿಲ್ಲ, ನಾನೇ ಇದ್ದೀನಲ್ಲ ನಿಮ್ಮ ಮುಂದೆ ನೋಡಿ. ಸೊ ಇವತ್ತಂತೂ ಬರೀ ಟ್ರಾವೆಲ್ ಆಯಿತು ಗೈಸ್. ಅದಕ್ಕೆ ವ್ಲಾಗ್ ಏನೂ ಮಾಡೋಕ್ಕಾಗಲಿಲ್ಲ ಗೈಸ್. ಎಲ್ಲದರಲ್ಲೂ ಜಾಸ್ತಿ ವ್ಲಾಗರ್ಸೇ ಇದ್ದಾರೆ. ಎಲ್ಲರೂ ಬೆಳೀಲಿ ಬಿಡಿ ಗೈಸ್, ಏನಂತೀರಾ? ಲೆಟ್ ಮೀ ಶೋ ದ ಯಾಣ ಕೇವ್ ಗೈಸ್. 90 ಸ್ಟೆಪ್ಸ್ನ ಹತ್ಕೊಂಡು ಬರಬೇಕು. ಸೊ ಆಲ್ಮೋಸ್ಟ್ ಆಗಿದೆ. ಆಲ್ಮೋಸ್ಟ್ ಏನಿಲ್ಲ, ಇನ್ನೂ ಇವಾಗ ಸ್ಟಾರ್ಟ್ ಮಾಡಿರೋದು. ಸೊ ಫುಲ್ ಹೋದ್ಮೇಲೆ ಹೆಂಗಿದೆ, ಏನು ವ್ಯೂ ಚೆನ್ನಾಗಿದೆಯಾ ಇಲ್ವಾ ಅಂತ ನಿಮಗೆ ಹೇಳ್ತೀನಿ. ಅಂಟಿಲ್ ದಟ್ ಕೀಪ್ ವಾಚಿಂಗ್ ಗೈಸ್. ಇದನ್ನ ನೋಡ್ತಿದ್ರೆ ನನಗೆ ಮಂಜು ಮೇಲ್ ಬಾಯ್ಸ್ ಕ್ಯಾಪ್ನ ಬರ್ತಿದೆ. ಅದು ಕಣಪ್ಪಿ ಗೈಸ್. ಈಗ ಯಾಣ ಕೇವ್ ಮುಗಿಸಿದಾಯಿತು. ಅರೌಂಡ್ 2 ಕಿಲೋಮೀಟರ್ಸಲ್ಲೇ ವಿ ಹ್ಯಾವ್ ವಿಭೂತಿ ಫಾಲ್ಸ್. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. 500 ಮೀಟರ್ಸ್ ಅಂತ ಅಂದ್ಬಿಟ್ಟು ಎಷ್ಟೊಂದು ನಡೆಸ್ತಾ ಇದ್ದಾರೆ ಗೈಸ್. ಹಲೋ ಗಾಯ್ಸ್. ಸೊ ನಾನು ಇವತ್ತಿನ ಡೇ 3. ಸೊ ಡೇ 3 ಆ್ಯಕ್ಚುಲಿ ಟುಡೇ ಇಸ್ ಡೇ 3. ಸೊ ನಾನು ಹೊನ್ನಾವರದಲ್ಲಿದ್ದೀನಿ ಆ್ಯಂಡ್ ಹೊನ್ನಾವರದಲ್ಲೇ ಸ್ಟೇ ಮಾಡಿದ್ವಿ. ಸೊ ಈಗ ಎಕೋ ಬೀಚ್ ಆ್ಯಂಡ್ ಇಲ್ಲಿರುವಂತಹ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಸೊ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಹೊರಡುವ. ಕಮ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್.
ನಾವಿದ್ದೀವಿ ಮುರುಡೇಶ್ವರ. ಸೊ ಈಗ ನಾವು ಫ್ಲೋಟಿಂಗ್ ಬ್ರಿಡ್ಜ್ನ ಟ್ರೈ ಮಾಡ್ತಾ ಇದ್ದೀರಿ. ಸೊ ಈಗಿನ ಟ್ರೆಂಡ್ ಗೊತ್ತಲ್ವಾ ಗೈಸ್. ಆ್ಯಂಡ್ ಇದು ಎಷ್ಟು ಗೊತ್ತಾ, 100 ರುಪೀಸ್ ಪರ್ ಪರ್ಸನ್ ಅಂತೆ, ವಿತ್ ಜಾಕೆಟ್ ಎಲ್ಲ ಕೊಟ್ಟಿರ್ತಾರೆ. ಸೊ 100 ರುಪೀಸ್ ಬರ್ತಾ ಇಲ್ವಾ ಅಂತ ಲೆಟ್ಸ್ ಚೆಕ್ ಗೈಸ್, ಲೆಟ್ಸ್ ಚೆಕ್. ಗೈಸ್ ಚೆನ್ನಾಗಿದೆ ಅಲ್ಲ? ಅಪ್ಪ ದೇವ್ರೆ ಗೈಸ್, ಫುಲ್ ಸುಸ್ತಾಗ್ತಿದೆ, ಹೆವಿ ಬಿಸಿಲಿದೆ. ಬಟ್ ಈ ಟೈಮಲ್ಲಿ ಬರೋದು ನನಗೆ ಗುಡ್ ಬ್ಯಾಡ್ ಎರಡು. ಬಿಕಾಸ್ ಬೆಳಗ್ಗೆ ಚಳಿ, ಮಧ್ಯಾಹ್ನ ಹೆವಿ ಬಿಸಿಲು, ತಡ್ಕೊಳಕ್ಕಾಗದೇ ಇರೋಷ್ಟು ಬಿಸಿಲು. ಸೊ ನಾವೀಗ ಯಾವ ಬೀಚ್ ಇದು? ಈ ಕಡೆ ಬೀಚು, ಆ ಕಡೆ ನದಿ. ಈ ಕಡೆ ಬೀಚು ಆ್ಯಂಡ್ ಆ ಕಡೆ ನದಿ. ಇದು ನಮಗೆ ಉಡುಪಿ ರೋಡ್ ಆನ್ ದ ವೇಯಲ್ಲಿ ಸಿಗುತ್ತೆ. ಸೊ ಹೆಂಗಿದೆ ಅಂತ ನಿಮಗೆ ತೋರಿಸ್ತೀನಿ ಇರಿ. ಗೈಸ್, ನಾನು ನನ್ನ ಔಟ್ಫಿಟ್ನ ಚೇಂಜ್ ಮಾಡಿದ್ದೀನಿ ಆ್ಯಂಡ್ ಬರೀ ಹೊಸದೇ ತೊಗೊಳ್ತಾ ಇದ್ದೀನಿ ಗೈಸ್. ಆ್ಯಂಡ್ ಮನೆಗೆ ಇವತ್ತೇನಾದರೂ ತೊಗೊಂಡು ಹೋಗಲೇಬೇಕು. ಸೊ ಇವಾಗ ನಾವಿದ್ದೀವಿ ಉಡುಪಿ ಮಲ್ಪೆ ಬೀಚ್ ಆ್ಯಂಡ್ ಐಸ್ಲ್ಯಾಂಡ್. ಸೊ ಐಸ್ಲ್ಯಾಂಡ್ ಅಂದರೆ ಏನು ಗೊತ್ತಾ ಗೈಸ್, ಇಟ್ಸ್ ಲೈಕ್ ಮಿಡಲಲ್ಲಿ ಕರ್ಕೊಂಡು ಹೋಗ್ತಾರೆ ಬೋಟಲ್ಲಿ, ಪರ್ ಹೆಡ್ 400 ರುಪೀಸ್. ಸೊ ನಾವಲ್ಲಿಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ನನಗೆ ನಿಜ ಗೈಸ್ ಸಿಕ್ಕಾಪಟ್ಟೆ ಟಯರ್ಡ್ ಆಗಿಬಿಟ್ಟಿದೆ ಬಿಕಾಸ್ ಆಫ್ ಮೈ ಹೇರ್ಸ್ ಓನ್ಲಿ. ಕಟ್ ಮಾಡಿಸಿದ್ದೀನಿ, ಆದ್ರೂ ನನಗೆ ಲಾಂಗ್ ಅನಿಸ್ತಿದೆ, ಫುಲ್ ಇರಿಟೇಟ್ ಆಗ್ತಿದೆ, ಅದಕ್ಕೆ ಎತ್ತು ಕಟ್ಬಿಟ್ಟಿದ್ದೀನಿ ನಾನು. ಸೊ ಆ್ಯಂಡ್ ಇದು ಆಲ್ರೆಡಿ ಮಲ್ಪೆ ಬೀಚ್. ನಾವಿವಾಗ ಗೋಲ್ಗಪ್ಪ ತಿನ್ಕೊಂಡು ಹೋಗೋಣ. ನಾನು ಇವಾಗ ಏನು ಮೇಕಪ್ ಮಾಡಿಲ್ಲ ಆ್ಯಂಡ್ ಮೇಕಪ್ ಎಲ್ಲ ರಿಮೂವ್ ಮಾಡಿದ್ದೀನಿ. ಸೊ ಐಸ್ಲ್ಯಾಂಡಲ್ಲಿ ಸಿಗ್ತೀನಿ, ಬಾಯ್ ಗೈಸ್. ಐಸ್ಲ್ಯಾಂಡ್ಗೆ ಹೋಗ್ತಾ ಇದ್ದೀವಿ ಗೈಸ್. ಏನು ಗೊತ್ತಾ, ಒಂದು ಡಿಸಪಾಯಿಂಟ್ ಆಯಿತು. ಇಲ್ಲಿ ಆಟ ಆಡೋಕ್ಕೆ ಬಿಡ್ತಾರೆ ಅಂದ್ಕೊಂಡ್ರೆ ಇಲ್ಲಿ ಆಟ ಆಡೋಕ್ಕೆ ಬಿಡಲ್ಲ ಗೈಸ್. ಸೊ ನೋಡುವ ಏನಾಗುತ್ತೆ ಅಂತ. ದಿಸ್ ಈಸ್ ವಾಟ್ ದ ಐಲ್ಯಾಂಡ್ ಗೈಸ್. Guys, this is day 4 of our trip and ಇದು last trip and ಇದು last day. ಸಾರಿ, ಲಾಸ್ಟ್ ಟ್ರಿಪ್ ಅಲ್ಲ. ಸೊ ಧರ್ಮಸ್ಥಳದಲ್ಲಿ ವಿಡಿಯೋ ಮಾಡೋಕ್ಕಾಗಿಲ್ಲ ಗೈಸ್ ಬಿಕಾಸ್ ನಾನು ಫೋನೇ ಎತ್ಕೊಂಡು ಹೋಗಿರಲಿಲ್ಲ ಧರ್ಮಸ್ಥಳಕ್ಕೆ. ನಾನು ಸ್ಯಾರಿ ವೇರ್ ಮಾಡಿದ್ದೆ ಗೈಸ್. ಸೊ ಅದ್ರದ್ದು ಫೋಟೋ ತಮ್ಮನೇಲೆಲ್ಲ ಹಾಕಿರ್ತೀನಿ, ನೀವು ಗೈಸ್ ಕ್ಯಾನ್ ಚೆಕ್ ಇಟ್ ಔಟ್. ಆ್ಯಂಡ್ ನಾವೀಗ ಸೌತಡ್ಕ ದೇವಸ್ಥಾನಕ್ಕೆ ಬಂದಿದ್ದೀವಿ. ಸೊ ವಿ ಆರ್ ಗೋಯಿಂಗ್